ಆಗ್ತಾ ಇಲ್ವಾ ನಿಂಗೆ? ಬಾ ಇಲ್ಲಿ. ಹಿಂದೆ ಬಿದ್ರೆ ಖುಷಿ ಹಂಗೆ ದಮ್ ಅಂತ ದಮ್ 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 ಅಂತ ಬಿದ್ರೆ ಖುಷಿ. ಬಿದ್ದೈತಾಲೆ? ಹೌದಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತಾತ ಮನೆ, ಅಮ್ಮ ಮನೆ. ಅದು ಇದು ನಿಂಗೆ ತಾತ ಮನೆನಾ? ಅಪ್ಪಂಗೆ ಅಮ್ಮ ಮನೆ. ಹಾಂ, ಓಕೆ. ನಾವು ಇವಾಗ ರೆಡಿ ಆಗ್ತಾ ಇದೀವಿ. ಟೈಮ್ ಬಂದು 11 ಗಂಟೆ. 11 ಗಂಟೆನಾ? 11:15. ಮಶಾಮಿ ಇವಾಗ ಹೊರಗಡೆ ಹೋಗೋ ಪ್ಲ್ಯಾನ್ ಇದೆ. ಎಲ್ಲಿಗೆ ಏನಾಯ್ತು ಅಂತ ಹೇಳ್ತೀವಿ. ಸೊ ಬನ್ನಿ ಬ್ಲಾಗ್ ಶೋ ಮಾಡಿ. ಹಾಗೆ ತಿಂಡಿ ಎಲ್ಲ ಆಯಿತು, ಅಡುಗೆನೂ ಮಾಡಿಟ್ಟಾಯಿತು. ಹಾಂ, ಹತ್ತಿಸ್ತೀನಿ ಬಾ. ಬ್ಲಾಗ್ ಶೋ ಮಾಡಿ. ಸಾರಿ ಕೇಳ್ಬಾರ್ದಾ? ಇಲ್ಲಿ ನೋಡು, ನಂದು ನೋಡು ಅನ್ಬೇಕು, ನಂದು ಅಲ್ಲ. ಬಿಡವಳನ್ನ. ನನ್ನ ನೋಡು. ನೋಡಿದ್ಲು ಬಿಡು. ಬಿಡು, ಖುಷಿ ಆಯ್ತು. ಆವಾಜ್ ಆಗ್ತಾವಳೆ. ಅದಕ್ಕೆ ಹೇಳಿದ ಮತ್ತೆ ಕೇಳಲ್ವಾ? ಮಮ್ಮಂಗೆ ತಿನ್ನಲ್ಲ ನೋಡಿ. ಇಟ್ಟಿದ್ದೀವಿ ಅಲ್ಲಿ, ತಿಂದಿಲ್ಲ ಅವಳು. ಮೊಟ್ಟೆ ಎಲ್ಲ ಹಾಕ್ಕೊಟ್ಟಿದ್ದೀನಿ, ತಿನ್ನಲ್ವಂತೆ ನೋಡಿ. ಆವಾಜ್ ಆಗ್ತಾವಳೆ ಸುಂದ್ರಿ. ನೋಡಲಿ, ಇಲ್ಲಿ ಸರಿ ಮಾಡ್ಕೋಬೇಕದು. ಡ್ರೆಸ್ ಸರಿ ಮಾಡ್ಕೊ. ಅವಳು ಮಾಡ್ತಾಳೆ ಡ್ರೆಸ್ ಸರಿ ಮಾಡುವಂತೆ. ಇನ್ನೋರು ಅವಳು ಒಂದೇ ಸರಿ ರ್ಯಾಶ್ ಆಗಬೇಕು. ಆಗುತ್ತೆ ಕತೆ. ಓಕೆ ಫ್ರೆಂಡ್ಸ್, ಇವಾಗ ಒಂದು ಬೆಳಿಗ್ಗೆ ಇಲ್ಲಂಗೆ ದೋಸೆ ಎಲ್ಲ ಮಾಡಿದ್ದೆ, ಕುಂಬಳಕಾಯಿ ಪಲ್ಯ ಎಲ್ಲ ಮಾಡಿದ್ದೆ. ಇವಾಗ ಆಯಿತು. ಇವಾಗ ಅಪ್ಪ ಅಮ್ಮಂಗೆ ತರಕಾರಿ ಸಾಂಬಾರು ಮಾಡಿಟ್ಟಿದ್ದೀನಿ. ಸೊ ಮೂಲಂಗಿ, ಬೇಳೆ ಇದೆಲ್ಲ ಹಾಕಿ ತರಕಾರಿ ಸಾಂಬಾರು ಮಾಡಿ ಇಟ್ಟಿದ್ದೀನಿ. ರೈಸ್ ಇಟ್ಕೋಬೇಕಷ್ಟೇ. ಮೊಟ್ಟೆನೂ ಕೂಡ ಬೇಯಿಸಿ ಇಟ್ಟು ಬರಿಗೂ ಕೊಟ್ಟು ಅಪ್ಪ ಅಮ್ಮಗೂ ಮೊಟ್ಟೆ ಇಟ್ಟಿದ್ದೀನಿ. ಹೀಗೆ ಎಲ್ಲ ಕಂಪ್ಲೀಟ್ ಕ್ಲೀನ್ ಆಯಿತು. ಮನೆಯೆಲ್ಲ ಕ್ಲೀನ್ ಆಯಿತು, ಪೂಜೆ ಆಯಿತು. ಅಪ್ಪಗೆ ಹುಷಾರಿಲ್ಲ, ಕೆಮ್ಮು ಜಾಸ್ತಿ ಆಗಿದೆ ಅಂತ ಹೇಳಿ ಮಲ್ಕೊಬಿಟ್ಟವ್ರೆ. ಒಂದು ಸ್ವಲ್ಪ ಮೆಣಸು ಎಲ್ಲ ಕೊಟ್ಟಿದ್ದೀನಿ, ಮಲ್ಕೊಬಿಟ್ಟವ್ರೆ. ಇನ್ನು ನಾನು ರೆಡಿಯಾಗಿ ಇವಾಗ ಹೊರಟ್ವಿ. ದೇವಸ್ಥಾನಕ್ಕೆ ಕೊಡ್ತಾಯಿದ್ದೀವಿ. ನೋಡೋಣ. ಲೆಟ್ಸ್ ಗೋ. ಹಾಂ, ಕುಕ್ಕುಂಬರ್ ಎಷ್ಟೊತ್ತಿಗೆ ಹೊರಡ್ಬೇಕಂತ ಅಂದ್ಕೊಂಡ್ವಿ. ಏ ಮೇಡಮ್, ಏನು ಆವಾಜ್ ಹಾಕೊಂಡು ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಬನ್ರಿ ರೀ. ನನ್ನೇನು ಗೊತ್ತು ಅಂದರೆ ಬರೀ ಆದ್ರೆ ಏನು ಮಾತಾಡಕ್ಕೆ. ಹಾಂ, ಏ ಬಾರೇ ಸುಬಾ, ನಡಿಯೇ. ಅಪ್ಪ ಹೊರಟ್ರು. ಹಾಂ, ಇತ್ತು ಸ್ಲಿಪ್ಪರ್ ಹಾಕು. ಹಾಂ,
ಸೋಮು ಸ್ವಲ್ಪ ಟೈಮ್ ಆಗ್ತದೆ ಅಂದರೆ ಒಂದು 10 ಗಂಟೆ ಆಗ್ತಿದ್ದಂಗೆ 9 ಗಂಟೆ 10 ಗಂಟೆ ಆಗ್ತಿದ್ದಂಗೆ ಅಲ್ಲಿ ಅರಳಿ ಮರ ಇದೆಯಲ್ಲ ಅಲ್ಲಿ ಕಾರ್ ನಿಲ್ಲಿಸ್ಬಿಡ್ತಾರೆ. ಇಲ್ಲಿ ಬಿಸಿಲಾಗ್ಬಿಡುತ್ತಲ್ಲ ತುಂಬ, ಕಾರ್ ಒಳಗಡೆ ಸಡನ್ನಾಗಿ ಎಲ್ಲರೂ ಕಾರ್ ತೊಗೊಂಡು ಹೋಗ್ಬೇಕು ಅಂತಂದರೆ ಹಬೆ ಥರ ಆಗ್ತಾ ಇರುತ್ತೆ ಕಾರ್ ಒಳಗೆ. ಅದಕ್ಕೆ ನೆರಳಲ್ಲಿ ನಿಲ್ಲಿಸ್ತಾರೆ ಅವರು ಯಾವಾಗಲೂ ಹಾಗೇನೆ. ನಾವು ಹೊರಡೋಣ ಕಾರ್ ತೊಗೊಬರ್ತೀನಿ ಅಂತ ಹೋದರು. ಸೊ ನಾವು ಹೊರಡೋಣ ಅನ್ನೋಷ್ಟರಲ್ಲಿ ಮರ್ತೇ ಬಿಟ್ಟಿದ್ದೀನಿ. ಬಟ್ಟೆ ಎಲ್ಲ ವಾಶ್ ಮಾಡಿದ್ದೆ, ಒಣಗಾಕೇ ಇರಲಿಲ್ಲ. ಹೆಂಗೋ ಬಿಸಿಲು ಚೆನ್ನಾಗಿ ಬರ್ತಾಯಿತ್ತಲ್ಲ, ಒಣಗಾಕ್ಬಿಟ್ಟೋದ್ರೆ ಬರೋಷ್ಟೊತ್ತಿಗೆ ಒಣಗಿಬಿಡುತ್ತೆ ಅಂದ್ಬಿಟ್ಟು ಎಲ್ಲ ಇದು ಮಾಡ್ತಿದ್ದೆ. ಗಾಳಿ ಯಾಕೋ ಹೆವಿ ಇತ್ತು ಇವತ್ತೊಂದು ಸ್ವಲ್ಪ. ಸೊ ಅದಕ್ಕೆ ನೀಟಾಗಿ ಭದ್ರವಾಗೆಲ್ಲ ಕ್ಲಿಪ್ಗಳನ್ನೆಲ್ಲ ಹಾಕಿ ಆಮೇಲೆ ಹೊರಡ್ತಾಯಿದ್ವಿ. ಅಪ್ಪ ಮಲಗಿಬಿಟ್ಟಿದ್ರು ಇವತ್ತು. ಸರಿ ಅಪ್ಪಂಗೂ ಅಮ್ಮಂಗೂ ಹೇಳಿ ಹುಷಾರು ಅಂತೆಲ್ಲ ಹೇಳಿ ಆಮೇಲೆ ಮತ್ತೆ ಅದೇ ಹೇಳ್ದಂಗೆ ಅಡುಗೆ ಎಲ್ಲ ಮಾಡಿಟ್ಟು ಊಟ ಮಾಡ್ಕೊಡ್ರಮ್ಮ ಬೇಗ ಬಂದುಬಿಡ್ತೀವಿ ಅಂತ ಹೇಳಿ ಹೊರಡ್ತಾಯಿದ್ದೀವಿ. ನಾನು ಬಂದು ನೋಡ್ತೀನಿ ಅದು ಸೋಮು ಇಲ್ಲವೇ ಇಲ್ಲ. ಎಲ್ಲೋಗಿದ್ದಾರೆ ಅಂತ ನೋಡಿದ್ರೆ ಅದು ಗಣಪಂಗೆ ಹೂವು ಇಡೋದಕ್ಕಿಂತ ಒಂದು ಹೂವು ಕಿತ್ಕೊಬರೋದಕ್ಕಿಂತ ಹೋಗಿದ್ದರು. ಸೊ ಆಮೇಲೆ ಅಮ್ಮ ನೋಡ್ತಾಯಿದ್ರು, ಸರಿ ಹುಷಾರಾಗಿ ಓಟ್ ಬನ್ನಿರಿ ಅಂತ ಹೇಳ್ತಿದ್ರು. ಗೋವಿಂದ 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 ಗೋವಿಂದ. ಓಕೆ ಲೆಟ್ಸ್ ಗೋ. ಸರಿಮ್ಮ, ಬಿಸಿಲು ಕಣಮ್ಮ, ಹೋಗಮ್ಮ. ಅಪ್ಪ ಫ್ಯಾನ್ ಹಾಕಲ್ಲ ಏನೇನು ಶೆಕೆನಾ? ನನ್ನ ಮಗನೂ ಬೆವ್ರ್ತೈತೆ, ನಂತರ ಸೇಮ್ ಇದೇ ಜಾಗದಲ್ಲೇ ಬೆವ್ರ್ತವಳೆ. ಅಪ್ಪರ್ಲಿ ಪತ್ರ ನಾನು ಜಾಸ್ತಿ ಬೆವ್ರ್ತೀನಿ, ನನ್ನ ಮಗಳು ಹಂಗೆ ಅಲ್ಲೇ ಬೆವ್ರ್ತೈತೆ. ಸುಬ್ಬ ಫ್ರೆಂಡ್ಸ್, ಇವಾಗ ಬಂದು ನಾವು ಹೊರಡ್ತಾ ಇರೋದು ಕಲ್ಲಳ್ಳಿ ಭೂವರ ಸ್ವಾಮಿಗೆ ಹೋಗ್ತಾ ಇದ್ವಿ. ಇಲ್ಲೇ ಇದ್ವಿ. ನಮ್ಗೆ ಇಲ್ಲಿಂದ ಬಂದು 1 hour 13 minutes ಇದೆ. 64 ಕಿಲೋಮೀಟ್ರ್ ಇದೆ. 1 hour 13 minutes. ಇವಾಗ ನಾವು ಬೆಂಗಳೂರಿಂದ ಜರ್ನಿ ಮಾಡಿ ಬರ್ತಾ ಇದ್ವಿ ಭೂವರ ಸ್ವಾಮಿಗೆ. ಇಲ್ಲೇ ಇದ್ವಿ, ಸುಮ್ಮನೆ ಹಿಂಗೆ ಟೈಮ್ ಹೋಗ್ತಾ ಇದೆ. ಮತ್ತು ಅಪ್ಪನೂ ಬಂದಿದ್ದಾರಲ್ವಾ, ಅದಕ್ಕೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೊರಡ್ತಾ ಇದ್ವಿ. ಅಪ್ಪನ ಇವಾಗ ಅಮ್ಮ ಜೊತೆ ಹೆಂಗೋ ಇರ್ತಾರೆ ಅಂತೇಳಿ ಹೆಂಗೋ ಅಡುಗೆ ಎಲ್ಲ ಮಾಡಿ ಕೂಡ ಇಟ್ಟಿದ್ದೀನಿ. ನಾನೆಲ್ಲ ರೆಡಿ ಮಾಡಿ ಇಟ್ಟು. ಅಪ್ಪಗೂ ಹುಷಾರಿಲ್ಲ ಇವಾಗ. ಅಪ್ಪಗೆ ಥ್ರೋಟ್ ಇನ್ಫೆಕ್ಷನ್ ಆಗಿ ಕೆಮ್ಮಿತ್ತು, ಇವಾಗ ಜ್ವರ ಕೂಡ ಬಂದ್ಬಿಟ್ಟೈತೆ ಅಂತವ್ರೆ. ಸೊ ಅದಕ್ಕೋಸ್ಕರ ಇವಾಗ ನಾವು ಓಕೆ ಹೋಗಿ ಅಂದರೆ ಏನು ಗೊತ್ತಾ, ಕೆಲಸ ಎಲ್ಲ ನಮ್ಮದು ಮನೆದೊಂದು ಸ್ವಲ್ಪ ಸ್ಲೋ ಆಗ್ತಾ ಇದೆ ಅಲ್ವಾ. ಹೋಗ್ಬೇಕು ಅಂತ ಅನ್ಕೊತಾ ಇದ್ವಿ. ಆದರೆ ಶಾಪ್ ಎಲ್ಲ ಅಪ್ಪ ಅದರಲ್ಲಿ ಬ್ಯಾಗಲ್ಲಿ ಒಂದು ಬಟ್ಟೆ ಇದೆ ನೋಡಿ, ಬ್ಯಾಗಲ್ಲಿ ಆದ್ದರಿಂದ ಸ್ಲೋ ಆಗ್ತಿರೋದ್ರಿಂದ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊತಾನೆ ಇದ್ವಿ. ಸೊ ಆದರೆ ಶಾಪ್ ಇದ್ದಿದ್ದರಿಂದ ನನಗೆ ಮತ್ತೆ ಶಾಪ್ ಕ್ಲೋಸ್ ಮಾಡಿದ್ಮೇಲೆ ಹೋಗೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಆಮೇಲೆ ಇಲ್ಲಿ ಅಪ್ಪ ಮನೆಗೆ ಒಂದು ವಾರ ಬಂದಿರಬೇಕು ಅಂತ ಪ್ಲ್ಯಾನ್ ಇತ್ತು ನಮ್ಮದು. ನನಗೂ ಸ್ವಲ್ಪ ಏನೋ ಸ್ಟ್ರೆಸ್ಸು ಇದರಿಂದ ಸ್ವಲ್ಪ ನನಗೂ ಬಿಡುಗಡೆ ಬೇಕಾಗಿತ್ತು. ಅದರಿಂದ ಬಂದು ಇಲ್ಲಿ ಇರೋಣ ಅಂತ ಅಂದ್ಕೊಂಡಿದ್ವಿ. ಇದು ಯಾವ ದೇವಸ್ಥಾನ ಸರ್? ಗಣೇಶ ದೇವಸ್ಥಾನ. ದೇವಸ್ಥಾನದ್ದು ನಾಗಮಂಗಲ TV. ಸೊ ಅದಕ್ಕೆ ಅನ್ಕೊತಾ ಇದ್ವಿ. ಅಷ್ಟರಲ್ಲಿ ಅಪ್ಪ ಅಮ್ಮಗೆ ಹೀಗಾಯ್ತಲ್ವ, ಇವಾಗ ಇಲ್ಲಿಗೆ ಬಂದಿದ್ವಿ. ಇಲ್ಲೂ ಬಂದು ಅಲ್ಲೇ 4-5 ದಿನದಿಂದ ಇಲ್ಲೇ ಆರಾಮಾಗಿ ಇದ್ದೀವಿ. ಸೊ ಇನ್ನು ಹೋಗ್ಬಿಟ್ರೆ ಅಮ್ಮನೂ ಅಷ್ಟೇ, ಅಪ್ಪನೂ ಅಷ್ಟೇ ಇವಾಗ ಮನೆ ಹತ್ರ ಕೆಲಸನೂ ಕೂಡ ಹಿಂಗೆ ಡಿಲೇ ಆಗ್ತಿರೋಕ್ಕೆ ಸರಿ ಇಲ್ಲ, ಒಂದ್ಸರಿ ಹೋಗ್ಬಿಟ್ಟು ಬಂದುಬಿಡ್ರಿ, ನಾವೆಂಗೂ ಆರಾಮಾಗಿರ್ತೀವಿ, ನೀವು ಹೋಗ್ಬಿಟ್ಟು ಬಂದ್ರಿ ಅಂತ ಹೇಳಿದ್ರು. ಸೊ ಅದಕ್ಕೆ ಇವಾಗ ನಾವು ಬಂದು ದೇವಸ್ಥಾನಕ್ಕೆ ಹೊರಡ್ತಾ ಇದ್ವಿ. ಜಸ್ಟ್ 1 hour 13 minutes ತೋರಿಸ್ತಾ ಇದೆ. ಅಂದರೆ 64 kilometers ಕಲ್ಲಳ್ಳಿ ತೋರಿಸ್ತಾ ಇರೋದು. ಎಲ್ಲಿರೋದು ನಿಖಿತ ಅಂತ ಸುಮಾರು ಜನ ಕೇಳ್ತಾ ಇರ್ತಾರೆ. ಇದು ಬಂದು ಪಾಂಡವಪುರದಿಂದ ಆ ಕಡೆ ಕಲ್ಲಳ್ಳಿ ಅಂತ ಏನೋ ಬರುತ್ತೆ. ಸೊ ನಮಗೂ ಅಷ್ಟಾಗಿ ಆ ಕಡೆ ಎಲ್ಲ ಅಷ್ಟಾಗಿನೂ ಗೊತ್ತಿಲ್ಲ. ಲೊಕೇಶನ್ ಹಾಕೋತೀವಿ, ಹೋಗ್ತೀವಿ. ಭೂವರ ಸ್ವಾಮಿ ಕಲ್ಲಳ್ಳಿ ಅಂತ ಕೊಡಿ, ನಿಮಗೆ ಲೊಕೇಶನ್ ತೋರಿಸುತ್ತೆ. ಈ ಮನೆ ಕಟ್ಟಬೇಕು ಅಂತ ಇದ್ದರೆ, ಇಲ್ಲ ಜಮೀನುಗಳಲ್ಲಿ ಪ್ರಾಬ್ಲಮ್ಮು, ಇಲ್ಲ ಅಂತಂದರೆ ಮನೆ ಸೈಟ್ ತೊಗೋಬೇಕು, ಇಲ್ಲ ಸೈಟಲ್ಲಿ ಏನೋ ಪ್ರಾಬ್ಲಮ್ ಅಂತ ಇದ್ದರೆ ನೀವು ದೇವಸ್ಥಾನಕ್ಕೆ ಹೋಗಿ ಬಂದರೆ ಒಳ್ಳೆಯದು ಅಂತ ಹೇಳ್ತಾರೆ. ಅಲ್ಲೇ ಯಾವ ಥರ ಪೂಜೆ ಮಾಡಬೇಕು ಏನು ಇರ್ತ ಅನ್ನೋದು ಅಲ್ಲೇ ಅವರೇ ತಿಳಿಸ್ಕೊಡ್ತಾರೆ. ಸೊ ಇವಾಗ ನಮಗೆ ಎಲ್ಲ ಆಗಿದೆ, ಆದರೆ ಕೆಲಸ ಡಿಲೇ ಆಗ್ತಾ ಇರೋದಕ್ಕೆ ಹೊಸ ಮನೆದು ಇಲ್ಲೇ ಇದೀವಿ, ಹೋಗಿ ಬರೋಣ ಅಂತ ಹೇಳ್ಕೊಂಡು ಹೊರಡ್ತಾ ಇರೋದು. ಮಿಲನ್ನು ಕೂಡ ಬರ್ತಾ ಇದ್ದಾನೆ, ಮಿಲನ್ನು ಕೂಡ ಕರ್ಕೊಂಡು ನಾನು ಸೋಮ್ ಖುಷಿ ಮತ್ತು ಮಿಲನ್ 4 ಜನನೂ ಹೋಗ್ತಾ ಇದ್ವಿ. ರಕ್ಷಿತ್ ಇಲ್ಲ ಬರ್ತೀನಿ ಅಂತ ಹೇಳ್ದ, ಆಮೇಲೆ ನೋಡಿದ್ರೆ ಬೇರೆ ಏನೋ ಕೆಲಸ ಇದೆ ಅಂತ. ಸರಿ ಬಿಡಪ್ಪ ಆಯಿತು ಅಂತ ಹೇಳಿದ್ವಿ. ಮತ್ತು ಇದು ಕೂಡ ನಮಗೆ ಪ್ಲ್ಯಾನ್ ಇರಲಿಲ್ಲ, ಆಮೇಲೆ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದು ಅದಕ್ಕೋಸ್ಕರ. ಸೊ ಬನ್ನಿ ನೋಡುವ ಇವಾಗ ಹೋಗಿ ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡು ಬರುವ. ಹೊಸ ಹಾಯ್ ಮಾಡಿ, ಹಾಯ್ ಮಾಡು. ಹಾಂ ಇದೆ ಬಂತು ಮಗುಗೆ, ಕಾರಲ್ಲಿ ಕುತ್ಕೊಂಡಿದ್ದಂಗೆ ಇದೆ ಬಂದ್ಬಿಡುತ್ತೆ ನಮ್ಮ ಮಗುಗೆ. ಓಕೆ ಫ್ರೆಂಡ್ಸ್, ಸ್ಯಾಟರ್ಡೇ ಬೇರೆ ರಶ್ ಹೆಂಗಿರುತ್ತೆ ಏನೋ ಗೊತ್ತಿಲ್ಲ, ನೋಡಬೇಕು.
ಸ್ಯಾಟರ್ಡೆ ಅಂದರೆ ಬೋರಾಸ್ವಾಮಿ ದೇವಸ್ಥಾನ ಮತ್ತು ಇನ್ನೊಂದು ವೀಕೆಂಡ್ ಬೇರೆ ಅಲ್ವಾ, ಸೊ ರಶ್ ಇದ್ದೇ ಇರುತ್ತೆ. ನೋಡೋಣ ಹಿಂಗಾಗುತ್ತೆ ಏನಾಯ್ತು. ನಾವು ಹೊರಡೋಷ್ಟರಲ್ಲಿ 1 hour 8 minutes ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ನೋಡುವ ಫ್ರೆಂಡ್ಸ್. ಈ ರೂಟ್ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು, ಇದು ಹೋಗ್ತಿರೋದು ಫಸ್ಟ್ ಟೈಮು. ಮತ್ತು ಇದು ಮಾಡಿರೋದು ಹೊಸ ರೋಡ್ ಅಂತೆ. ಈ ನಾಗಮಂಗಲದಿಂದ ಸ್ಟ್ರೈಟ್ KR ಪೇಟೆಗೆ ಸ್ಟ್ರೈಟ್ ಒಂದೇ ಕನೆಕ್ಷನ್ನು, ಹೈವೇ ಥರ ಮಾಡಿಬಿಟ್ಟಿದ್ದಾರೆ. ಸಖತ್ತಾಗಿದೆ ರೋಡ್ ಮಾತ್ರ. ನಮಗೆ ಈ ರೋಡ್ ಯಾಕೆಂದರೆ ನಾನು ಈ ನಾಗಮಂಗಲದಿಂದನೇ ಸುಮಾರು ಸರಿ ಹೋಗಿದ್ದೀನಿ ಬೋರಾಸ್ವಾಮಿಗೆ. ಆದರೆ ಈ ರೂಟಲ್ಲಿ ಯಾವತ್ತೂ ನಾವು ಹೋಗೇ ಇರಲಿಲ್ಲ, ನಮಗೆ ಈ ರೂಟ್ ಗೊತ್ತೇ ಇಲ್ಲ. ಇದು ಯಾವಾಗ ಒಂದು ಸರಿ ಮೇಲ್ಕೋಟೆ ಆ ಕಡೆಯಿಂದ ಎಲ್ಲ ಕರ್ಕೊಂಡೋಗಿತ್ತು ಮ್ಯಾಪು. ಇವಾಗ ಬಂದು ಹೊಸ ರೂಟು ಮತ್ತು ರೋಡು ಕೂಡ ಹೊಸ ಥರ ಇದೆ. ನನಗೆ ಒಂದು ಸ್ವಲ್ಪ ನಮಗೆ ಗೊತ್ತಿಲ್ಲ. ಆದರೆ ಇದು ಅದಕ್ಕೆ ನಮಗೆ ತುಂಬ ಹತ್ರ ಇದೆ ಅನ್ನೋ ಥರ ಇತ್ತು. ರೂಟ್ ಮಾತ್ರ ಸಖತ್ತಾಗಿತ್ತು. ಹೋಗಿದ್ದೇ ಗೊತ್ತಾಗಲಿಲ್ಲ. 1 ಅವರಲ್ಲಿ ಎಷ್ಟು ಬೇಗ ರೀಚ್ ಆಗಿಬಿಟ್ಟು ಗೊತ್ತಾ ಬೋರಾಸ್ವಾಮಿ ದೇವಸ್ಥಾನಕ್ಕೆ. ಸೂಪರಾಗಿತ್ತು. ನಾಗಮಂಗಲದಿಂದ ನೀವು ಹೋಗಬೇಕು ಅನ್ನೋ ಥರ ಇದ್ದರೆ ಈ ಥರ ರೂಟ್ ಮ್ಯಾಪ್ ಹಾಕ್ಕೊಂಬಿಟ್ರೆ ಆರಾಮಾಗಿ ಗೂಗಲ್ ಮ್ಯಾಪಲ್ಲಿ ಹೋಗ್ಬಿಡ್ಬೋದು. ಈಸಿ ಅಂತ ಸಖತ್ತಾಗಿತ್ತು. ಸೊ ಇನ್ನು ಬಂದ್ವಿ. ಬಿಸಿಲು, ಹೆವಿ ಬಿಸಿಲು, ಮತ್ತು ಜನನೂ ಕೂಡ ಹಾಗಿದ್ರು. ಸ್ಯಾಟರ್ಡೆ ಬೇರೆ ಸಿಕ್ಕಾಪಟ್ಟೆ ಜನ ಇದ್ದರು. ಸೊ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಬರ್ತೀನಿ ಅಂತ ಹೋದರು. ಇನ್ನು ನಾನು ತುಳಸಿ ಕೂಡ ತೊಗೊಂಡೆ, ದೇವ್ರಿಗೆ ಕೊಡೋಣ ಅಂತ ಹೇಳಿ ತುಳಸಿ ತೊಗೊಂಡು ನಾವು ಹೋಗ್ಬಿಟ್ಟಿರೋಣ. ಯಾಕಂದರೆ ಹೆವಿ ಬಿಸಿಲಲ್ವಾ, ಸೊ ಹೋಗಿರೋಣ, ಆಮೇಲೆ ಬೇಕಾದ್ರೆ ಸೋಮ್ ಬರ್ತಾರೆ ಅಂತ ಅಂದ್ಕೊಂಡು. ಆಮೇಲೆ ಪ್ರದಕ್ಷಿಣೆ ಹಾಕಬೇಕು ಅಂತ ಹೇಳ್ತಾರೆ, 11 ಪ್ರದಕ್ಷಿಣೆ. ನಾವು ಆಲ್ರೆಡಿ ಮಾಡಿದ್ದೀವಿ ಇದೆಲ್ಲ. ಜಸ್ಟ್ ಇವಾಗ ಒಂದು ನಮಸ್ಕಾರ ಮಾಡಿಕೊಂಡು ದೇವರಲ್ಲಿ ಏನಾದರೂ ತಪ್ಪು ನೊಪ್ಪಿದ್ರೆ ಒಪ್ಪಿಸೋಗೋಣ ಅಂತ ಹೇಳ್ಬಿಟ್ಟು ಬಂದಿರೋದಲ್ವ. ಸೊ ಆಯಿತು, ದರ್ಶನವೂ ಬೇಗನೆ ಆಯಿತು. ಅದಾದಮೇಲೆ ಹೊರಗಡೆ ಬಂದ್ವಿ. ಸೊ ಇಲ್ಲಿ ಒಂದು ದೇವಸ್ಥಾನ ಇದೆ, ಅಲ್ಲಿ ಹೋಗ್ಬೇಕಾದ್ರೆ ನಾವು ಒಳಗೆ ಹೋಗ್ಬೇಕಾದ್ರೆ ಅಷ್ಟು ರಶ್ ಇರಲಿಲ್ಲ. ಇವಾಗ ಸಿಕ್ಕಾಪಟ್ಟೆ ರಶ್ ಇದ್ರು. ಮಧ್ಯಾಹ್ನ ಆಯ್ತಾ. ಆಮೇಲೆ ಅಲ್ಲೂ ಹೊರಗಡೆಯಿಂದನೇ ನಮಸ್ಕಾರ ಮಾಡಿದ್ವಿ. ಯಾಕಂದರೆ ಕ್ಯೂ ಹೋಗಿ ನಿಂತ್ಕೊಂಡು ಖುಷಿ ಇಟ್ಕೊಂಡು ತುಂಬ ಕಷ್ಟ ಆಗಲ್ಲ ಅಂತ ಹೇಳಿ ಇದು ಮಾಡಿದ್ವಿ. ಮತ್ತು ಪ್ರಸಾದ ಕೂಡ ಕೊಡ್ತಾರೆ ಇಲ್ಲಿ. ಊಟ ಮಾಡಿಕೊಂಡು ಆರಾಮಾಗಿ ನಾವು ಇದು ಮಾಡ್ಬೋದು. ನಾನು ಬೆಳಗ್ಗೆಯಿಂದ ತಿಂಡಿನೂ ತಿಂದಿಲ್ಲ, ಏನೂ ಮಾಡಿಲ್ಲ, ಹಸ್ಕೊಂಡು ಹಂಗೆ ಬಂದುಬಿಟ್ಟಿದ್ದೀನಿ. ಅಂದರೆ 1 ಸ್ಲೈಸ್ 2 ಸ್ಲೈಸ್ ಬ್ರೆಡ್ ತಿಂದಿದ್ದೆ ಅಷ್ಟೇನೆ, ಬ್ರೆಡ್ ಟೋಸ್ಟ್ ತಿಂದಿದ್ದೆ. ಇಲ್ಲೇ ಪ್ರಸಾದ ಇರುತ್ತೆ ತಿನ್ನೋಣ ಅಂತ. ಆದರೆ ಏನಾಯಿತು ಅಂದರೆ ಮೊಸರನ್ನ ಕೊಡ್ತಾಯಿದ್ರು. ನಾನು ಇದರಲ್ಲಿ ಮೊಸರನ್ನ ತಿನ್ನೋದಿಲ್ಲ. ನೋಡಿದ್ರೆ ಮೊಸರನ್ನ ಕೊಡ್ತಾಯಿದ್ರು. ಇನ್ನು ಪ್ರಸಾದ ಬೇಡ ಅನ್ಬಾರ್ದಲ್ಲ ಅಂದ್ಬಿಟ್ಟು ಸ್ವಲ್ಪ ಒಂದು ತುತ್ತು ಮಾತ್ರ ನಾನು ತಿಂದು ಖುಷಿಮಾಗಿ ಹೊಟ್ಟೆ ಹಸ್ವಾಗಿತ್ತು, ಸ್ವಲ್ಪ ತಿನ್ನಿಸ್ದೆ. ಅದಾದಮೇಲೆ ನಾನು ಊಟ ಮಾಡಿರಲಿಲ್ಲ. ಇಲ್ಲಿ ಬರ್ತಾ ಹಾಗೆ ಕಿರಳಿ ಕಬ್ಬಿನ ಶುಗರ್ ಕೇನ್ ಜ್ಯೂಸ್ ಮಾಡೋದು ನೋಡಿದ್ರೆ, ಕಿರಳಿಕಾಯಿ ಹಾಕಿ ಶುಗರ್ ಕೇನ್ ಜ್ಯೂಸ್ ಮಾಡಿಕೊಡ್ತೀನಿ ಅಂತ ಎಲ್ಲ ಹೇಳ್ತಾಯಿದ್ರು. ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗಿದ್ದೆ ನಾನು. ಕಿರಳಿಕಾಯಿ ಹೆಲ್ತಿಗೆ ಒಳ್ಳೇದಲ್ವಾ, ಅದಕ್ಕೆ ನಾನು ಏನು ಮಾಡಿದೆ, ನಿಂಬೆಹಣ್ಣು ಹಾಕೋ ಬದಲು ಇವ್ರು ಕಿರಳಿಕಾಯಿ ಹಾಕಿ ಮಾಡ್ತವ್ರೆ, ಸೊ ಕುಡಿಯೋಣ ಇದನ್ನ ಅಂತ ಹೇಳಿದೆ. ಸೊ ಸರಿ ಅಂತ ಹೇಳ್ಬಿಟ್ಟು ಆಯಿತು ಕುಡಿಯೋಣ ಬಿಡು ಅಂತ ಹೇಳಿದ್ರು. ಸೊ ಹೇಳಿದ್ವಿ, ಅವ್ರಿಗೆ ಆರ್ಡ್ರ್ ಮಾಡಿದ್ವಿ. ಸುಮಾರು ಜನ ಕುಡಿತಾಯಿದ್ರು. ಕಿರಳಿಕಾಯಿ ಚೆನ್ನಾಗಿರ್ತಲ್ಲ, ಸ್ವಲ್ಪ ಡಿಫ್ರೆಂಟಾಗಿದೆ. ನಾನು ಎಲ್ಲೂ ನೋಡಿರಲಿಲ್ಲ, ಕಿರಳಿಕಾಯಿ ಹಾಕಿ ಮಾಡೋದನ್ನ ನಾನು ನೋಡಿರಲಿಲ್ಲ, ಇದೆ ಫಸ್ಟ್ ಟೈಮ್. ಅವ್ರು ಹೇಳ್ತಾರೆ ನಿಂಬೆ ಹಣ್ಣು ಇದೆ, ಕಿರಳಿಕಾಯಿ ಇದೆ, ನಿಂಗೆ ಯಾವ್ದು ಬೇಕು ಅದು ಹಾಕ್ಕೊಡ್ತೀವಿ. ಇದು ಕಿರಳಿಕಾಯಿ ಪುದೀನ ಶುಂಠಿ ಹಾಕಿ ಕೊಡ್ತೀವಿ ಅಂತ ಹೇಳಿದ್ರು. ನಾನು ಹೇಳಿದೆ 3 ಫ್ಲೇವರ್ ಹಾಕಿ ಕುಡಿಯೋಣ ಅಂತ ಹೇಳಿದೆ. ಆಮೇಲೆ ಹೋಗೊಂದು ಸ್ವಲ್ಪ ಆರಾಮಾಗಿ ಕುತ್ಕೊಂಡ್ಬಿಟ್ಟೆ. ನಡೆದು ಅಲ್ಲಿ ನಿಂತ್ಕೊಂಡು ಸುಸ್ತಾದಂಗೆ ಆಗಿತ್ತಲ್ಲ. ಸೊ ಒಂದು ಸ್ವಲ್ಪ ಆರಾಮಾಗಿ ಕುತ್ಕೊಂಡ್ವಿ. ಅದೊಳ್ಳೆ ಮೋಸಂಬಿ ಇದ್ದಂಗೆ ಐತೆ. ಕಿರಳಿಕಾಯಿ ಥರನೇ ಕಾಣಲ್ಲ. ಮತ್ತು ಸೇಮ್ KR ಪೇಟೆಯಿಂದ ಡೈರೆಕ್ಟ್ ನಾಗಮಂಗಲ ಒಂದೇ ರೂಟು. ಸಖತ್ತಾಗಿತ್ತು. ಬರಬೇಕಾದ್ರೂ ಅಷ್ಟೇ ತುಂಬ ಚೆಂದ ಅಂತ ಅನಿಸ್ತಿತ್ತು. ಮತ್ತು ಆಗಲೇ ಮಳೆ ಬರೋ ಥರ ಆಗ್ತಾಯಿತ್ತು. ಒಂದೊಂದು ಹನಿ ಬೀಳ್ತಾಯಿತ್ತು. ನಾನು ಅಂದ್ಕೊಂಡೆ ಮಳೆ ಬರ್ಬೋದು ಅಂತ ಅಂದ್ಕೊಂಡೆ. ಮತ್ತು ಖುಷಿಮನೂ ಕೂಡ ಮಲ್ಕೊಂಡ್ಬಿಟ್ಲು. ಸರಿ ಬರಬೇಕಾದ್ರೂ ಅವಳು ಮಲ್ಕೊಂಡ್ಳು. ಅವಳು ಜಾಸ್ತಿ ನಾವು ಕಾರ್ ಹತ್ತದಾಗಲೆಲ್ಲ ಮಲ್ಕೊಂಡ್ಬಿಡ್ತಾಳೆ ಸಾಮಾನ್ಯವಾಗಿ. ನಾನು ಹಿಂದೆ ಕೂತ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅವಳು ಇಲ್ಲ ಅಮ್ಮ ನೀನು ಮುಂದೆ ಬಾ ಅಂತ ಇದ್ಲು ಉಂಟು. ನನಗೆ ಏನಂದರೆ ಖುಷಿಮ ಇರಬೇಕಾದ್ರೆ ನನಗೆ ಹಿಂದೆ ಸೀಟಲ್ಲೇ ಕಂಫರ್ಟಬಲ್ಲು. ಅವಳನ್ನ ಆರಾಮಾಗಿ ಮಲಗಿಸ್ಕೊಂಡು ನಾನು ಕೂತ್ಕೊಂಡ್ಬಿಡ್ಬೋದು ಅಂತ ಹೇಳಿ. ಇನ್ನು ಮನೆಗೆ ಬರೋಷ್ಟೊತ್ತಿಗೆ ಮಳೆ ಶುರು ಆಗಿಬಿಡ್ತು. ಇವಾಗ ಒಂದು ರೀಚ್ ಆದ್ವಿ. ಮಳೆ ಬರ್ತಾಯಿದೆ. ಮನೆಗೆ ಬರ್ತಿದ್ದಂಗೆ ಮನೇಲಿ ಕಂಠ ವಾಸನೆ ಬರ್ತಾಯಿದೆ. ಬರೋದು
ಇಲ್ಲದೆ ಇದ್ದಿದ್ದು 2 ಅವರ್ ಲೇಟ್ ಆಗಿದ್ದಕ್ಕೆ 2 ಅವರ್ ಅಲ್ಲ ಎಷ್ಟೊತ್ತಾಯಿತು 11:45 ಮನೆ ಬಿಟ್ಟಿದ್ದಕ್ಕೆ ಇವಾಗ ಎಷ್ಟೊತ್ತಿಗೆ ಬಂದ್ವಿ ಹಾಂ ಎಲ್ಲೋದ ಅವನು ಹಾಂ ಮಲ್ಕೊಂಬಿಡ್ತು ನನ್ನ ಮಗನೇ ಏನದು ನನಗೆ ಗೊತ್ತಿಲ್ಲ ಕೆಳಗೆ ಅವಳೆ ಏನ್ ಸಿಸಿರೋದು ಹಾಲು ಕಾಯಿಸ್ಕೊಟ್ರೆ ಸಿದೋಗ್ರೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ನಮ್ಮಮ್ಮ ಸ್ಟವ್ ಎಲ್ಲ ಹಾಳಾಗುತ್ತೆ ಅಂತೀವಲ್ಲ ಇದೇ ವಿಚಾರಕ್ಕೆ ಹಿಂಗೆ ಇಟ್ಬಿಟ್ಟು ಕುತ್ಕೊಂಡಿದ್ದಾರೆ ಅದಕ್ಕೆ ಎಲ್ಲ ಈ ಅವಸ್ಥೆ ಆಗುತ್ತೆ ಸ್ಟವ್ ಹಾಳಾಗುತ್ತೆ ಅಷ್ಟೇ ಆಗೋದು ನೋಡಿ ಹೋಗಿ ಬರೋದು ಸ್ವಲ್ಪ ಲೇಟ್ ಆಗಿದ್ದಕ್ಕೆ ಈ ಅವಸ್ಥೆ ಯಾಕೆ ಊಟ ಮಾಡಲಿ ಅಪ್ಪ ನೀವು ಬರೀ ಬಾಳ್ಮಗಳಲ್ಲಿ ಅಲ್ಲಿ ನೋಡಿ ಬರೀ ಫುಲ್ ಖುಷಿ ಮಳೆ ನೆನೀತಿರೋದಕ್ಕೆ ಮಳೆ ಶುರು ಆಯಿತು ಫ್ರೆಂಡ್ಸ್ ಮಳೆ ನೋಡಿ ವಾವ್ ಸೂಪರ್ ಕುತ್ಕೊಂಡವ್ರು ಹೋಗ್ತೀನಿ ಬರೀ ನೋಡಿ ಹೆಂಗ್ ನಿಂದೋದ್ರು ಇಬ್ರು ಹಾಂ ನೋಡಿ ಮಗಳೇ ಬಾ ಬರೀ ಖುಷಿ ಬಾ ಸಾಕು ಸಾಕು ಬನ್ರಿ ಫುಲ್ ಇಬ್ರು ನೆಂದೋದ್ರು ಸಾಕು ಜ್ವರ ಬಂದ್ಬಿಡುತ್ತೆ ತಾತಂಗೆ ನೋಡಿ ಜ್ವರ ಬಂದಿದೆ ಹಂಗೆ ಬಂದ್ಬಿಡುತ್ತೆ ಬಾ 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 ಬಂಗಾರು ಕುಣಿತ್ಯಾ ಟವಲ್ ನಡುಗು ಇವಾಗ ಮಗಳ ಕರೆಂಟ್ ಬೇರೆ ಇಲ್ಲ ಇವಾಗ ಬ್ಲೋ ಡ್ರೈ ಮಾಡೋಣ ಅಂತಂದ್ರೆ ಕರೆಂಟ್ ಹೋಯ್ತು ಏನ್ ಕುಣ್ದಿದ್ದೆ ಇಬ್ರು ಸೇರ್ಕೊಂಡು ಚೋಟ ಚಾಂಪಿಯನ್ಗಳು ಖುಷಿ ಗೊತ್ತಾಯ್ದಕ್ಕೆ ಸೊ ಬ್ಲೋ ಡ್ರೈ ಬೇರೆ ಇಲ್ಲ ಕಣೋ ಬಂಗಾಳಿದು ಖುಷಿ ಆಯ್ತು ಖುಷಿ ಆಯ್ತು ಶಾಮಿನಿಗೆ ನಾನು ನಿಂಗೆ ಸ್ನಾನ ಮಾಡಿಸೋದು ಬೇಡ ಅನ್ಕೊಂಡು ಸುಬ್ಬಕ್ಕ ಚಳಿ ಆಗುತ್ತೆ ನೋಡಿ ನೀನ್ ಖುಷಿ ಫುಲ್ಲು ಖುಷಿ ಅವಳಿಗಂತೂ ಖುಷಿ ನಿಮ್ಮಂತೂ ಖುಷಿನೋ ಹೋಯ್ತಾ ಕರೆಂಟ್ ಕರೆಂಟ್ ಇನ್ನೂ ಇವರಿಬ್ಬರಿಗೆ ತಲೆ ಒರೆಸಿ ಅವಳು ಖುಷಿ ಮಗು ಬ್ಲೋ ಡ್ರೈ ಎಲ್ಲ ಮಾಡೋದು ಸ್ವಲ್ಪ ಅವಳಿಗೆ ಬೇರೆ ಎಲ್ಲ ಡ್ರೆಸ್ ಹಾಕಿ ಇದು ಮಾಡಿದೆ ಆಲೆ ಕೆಮ್ಮಕ್ಕೆ ಶುರು ಮಾಡ್ಕೊತಾ ಇದ್ಲು ಇನ್ನು ಪರಿನೂ ಅಷ್ಟೇ ಗಡಗಡ ಅಂತ ನಡುಗ್ತಾ ಇದ್ಲು ಕರೆಂಟು ಬಂತು ತಕ್ಷಣ ಇವಾಗ ಎಲ್ಲ ಬ್ಲೋ ಡ್ರೈ ಮಾಡ್ತಾಯಿದ್ದೀನಿ ಯೂಶಲಿ ಸ್ನಾನ ಮಾಡಿಸಿದ ತಕ್ಷಣವೇ ಬ್ಲೋ ಡ್ರೈ ಮಾಡಿಬಿಡ್ತೀನಿ ಅವಳು ಪಾಪು ಚಿಕ್ಕ ಪಾಪು ಹೋಗಿರುವಾಗ್ಲಿಂದನೂ ಅವಳಿಗೆ ಹಂಗೇನೇ ಸ್ವಲ್ಪ ಹೊಡೋಗ್ತಾಳೆ ಇರಲ್ಲ ಆ ಗಾಳಿ ಆ ಸೌಂಡಿಗೆ ಮತ್ತು ಗಾಳಿ ಬರ್ತಾ ಇರುತ್ತಲ್ಲ ಅದಕ್ಕಿರೋದಿಲ್ಲ ಕಚ್ಚಕ್ ಥರ ಬರ್ತಾಳೆ ಇವಾಗ ಒಂದು ಸ್ವಲ್ಪ ರೂಢಿ ಆಗಿದ್ದಾಳೆ ಹೇಳ್ಬೇಕಂತಂದರೆ ಮತ್ತು ಚಳಿ ಬೇರೆ ಆಗ್ತಾಯಿತ್ತು ಮಳೆಯಲ್ಲಿ ನೆಂದಿದ್ರೆ ಅವರೆಲ್ಲ ಮಂಡಕ್ಕಿ ಖಾರ ತಿಂದು ಎಲ್ಲ ಕಾಫಿ ಕುಡಿದ್ವಿ ಕೂತ್ಬಿಟ್ಟು ಆರಾಮಾಗಿ ಕೂತ್ಕೊಂಡಿದ್ದೀವಿ ಎಲ್ರೂ ಅಪ್ಪ ಇವಾಗ ಹಾಸ್ಪಿಟಲ್ಗೆ ಹೋಯ್ತವ್ರೆ ಫುಲ್ ಜ್ವರ ಫುಲ್ ಏನಿಲ್ಲ ಅಂದರೂ 110 ಡಿಗ್ರಿ ಇದ್ದೇ ಇರುತ್ತೆ ಅಪ್ಪ 110 ಬಟನ್ ಹಾಕೊಳಪ್ಪ ಏನಪ್ಪ ಅದು ಬಟನ್ ಹಾಕ್ಲಪ್ಪ ನೀಟಾಗಿ ಹಾಕ್ಲಪ್ಪ ಮಿಲನ್ ಕಳಿಸ್ಲೇನಪ್ಪ ಸಪೋರ್ಟಿಗೆ ಇಟ್ಕೊಳಕ್ಕೆ ಹೋಗ್ತೀಯಾ ಸಿಸ್ಯ ಹೋಗ್ತೀಯಾ ನನ್ನ ಮಗಂಗೆ ಹೊರಗಡೆ ಸುತ್ತೋದಂದ್ರೆ ಇಷ್ಟ ಸೊ ಯಾಕೆ ನಮ್ಮ ಅಪ್ಪಂಗೆ ಹಿಂಗೆ ಕೊಟ್ಬಿಟ್ಟ ದೇವರು ಒಂದು ತಪ್ಪೊಂದು ಏನಪ್ಪ ಅಲ್ವಾ ರೂಮಲ್ಲಿದ್ದಾಳೆ ಅಲ್ಲಿ ಗಾಡಿ ಸಂದಿಗೆ ಹೋಗ್ಬಿಡ್ತಾಳೆ ಬುಡ್ಕೊಂತ ಭಯ ಇವಾಗ ಟೈರಿಗಿರಿಗೆಲ್ಲ ಸಿಗಾಕೊಬಿಟ್ರೆ ಅಂತ ಭಯ ಅದಕ್ಕೋಸ್ಕರ ಇಲ್ಲೇ ಇವಾಗ ಹಾಸ್ಪಿಟ್ಲಿಗೆ ನಾಗಮಂಗ್ಲಿಗೆ ಹೋಗಿ ಕರ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಅಪ್ಪ
ತುಂಬ ಜ್ವರ ಇದೆ, ಸೊ ಅದಕ್ಕೋಸ್ಕರ ಹೋಯ್ತವ್ರೆ ಇವಾಗ ಕರ್ಕೊಂಡು. ತಿಂಡಿನೂ ಸರಿಯಾಗಿ ತಿಂದಿಲ್ಲ, ಊಟ ಮಾಡಿಲ್ಲ ಅಪ್ಪ. ಇವಾಗ ಅದು ಗಂಟ್ಲು ನೋವಿಗೆ ತಾನೇ ಬರ್ತಿರೋದು ಜ್ವರ? ಹ್ಞೂ ಸರಿ, ಓಕೆ. ಬಿಟ್ಲು ಬಂದು ಮತ್ತೆ ಅಲ್ಲೇನಾರು ಅಂಟಿಸ್ಕೊಂಡು ಬಂದು ಆರಾಮಾಗಿರೋರು ಆರಾಮಾಗಿರಲಿ. ಅದೇ ಫಸ್ಟ್. ಒಳಗೆ ನನ್ನ ಮಗ ನೀನು ನನಗೂ ಸ್ವೀಟ್ ಹೋಗ್ತೈತೆ. ಎಷ್ಟು ಬೇಗ ಒಣಗೋಯ್ತಲ್ಲ, ಮಳೆ ಬಂದಿತ್ತು, ಬೇಗ ಒಣಗೋಯ್ತಿಲ್ಲ. ಏ ಖುಷಿ, ಎದೆ ಮೇಲೆ ಕಸ ಗುಡ್ಸೋಣ ಅಪ್ಪಾಜಿ, ಎದೆಲ್ಲ ಕಸ ಗುಡ್ಸೋಣ. ಏದೋ ಮೇಲೆ ಅಂದೆ ಅಪ್ಪ. ಅಷ್ಟೇ ಕಟ್ ಮಾಡೋಣ ಅನ್ಕೊಡ್ರಿ. ಕಳಿಸ್ತೇನೋ, ಕವರ್ ಮುಚ್ಚಿಟ್ಟಿದ್ರಲ್ವಾ? ಕವರ್ ಮುಚ್ಚಿಟ್ಟಿರೋದು ಚೆನ್ನಾಗೈತೆ ಇಲ್ಲಿ ನೋಡ್ಬೇಕು. ಹಾಲಿಂದು ವಾಸನೆ, ಅದು ಆ ಹಾಲು ಕಂಟಿಡ್ದಿರೋ ಸ್ಮೆಲ್ ಮಾತ್ರ ಹೋಗೋದೇ ಇಲ್ಲ. ಒಂದು ವಾರ ಆದ್ರಿಂದ ಕಟ್ ಮಾಡ್ಬೇಕು ಕಣ ಈಗ. ಇಲ್ಲಿ ಹೋಗ್ಬಿಟ್ಟಿದೆ, ತೆಗಿ. ಏನಾಗಿದೆ? ಅದು ಹೋಗ್ಬಿಡೆ, ಕಟ್ ಮಾಡ್ಬೇಕು ಇವಾಗ. ಏನೆಲ್ಲ ಕಟ್ ಮಾಡ್ಬಿಡ, ಕ್ಲೀನ್ ಮಾಡ್ಬಿಡೋಣ ಫಸ್ಟ್. ಅದು ಕ್ಲೀನ್ ಊಟ ಮೇಲೆ ಎಲ್ಲ ಕಟ್ಕೊಂಡು ಎಲ್ಲ ಖುಷಿ ಮೇಲೆ ಹೋಗು. ಅದು ಪಂಚೆಲ್ಲ ಬಳೆಗಂತಂದ್ರೆ ಎಲ್ಲ ಬಿಚ್ಚಿಟ್ಟವಳೆ. ಎಲ್ಲಿ ಕೈಗೆ ಬೊಡ ಬೊಡ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಸ್ವಲ್ಪ ಇಲ್ಲಿ ಮೇಲೆ. ಯಪ್ಪ, ಬಳೆ ಏನಾದ್ರು ಬಿಚ್ಚಿದ್ಯಾ ನೀನು? ನನ್ನ ಮಗಳು ಕೈ ಸೂಪರ್ ಆಗಿ ಕಾಣುತ್ತೆ ಫ್ರೆಂಡ್ಸ್. ಇಲ್ಲ ಬಬ್ರು ಕೊಟ್ಬಿಡ್ತೀನಿ, ಇಲ್ಲ ಅಂದ್ರೆ ಬಬ್ರಿಗೊಂದು ನಿನ್ಗೊಂದು, ಬಬ್ರಿಗೊಂದು ನಿಂಗೊಂದು. ಸಾರಿ, ನನ್ನ ಮಗಳಿಗೆ ಸೂಪರ್ ಆಗಿ ಕಾಣುತ್ತೆ. ಖುಷಿ ಬಾಯಿ ಕಡೆ ನೀನಿಲ್ಲಿ ಕೇಬಲ್ ಇಲ್ಲ, ಒಂದು ವಾರದಿಂದ ಬಂದ್ರಪ್ಪ. ಖುಷಿಮಾ ಬಾಯಿಲಿ ನೀನು. ಕ್ಯಾಟಾ? ಇಳಿಸ್ಲಪ್ಪ. ಎಷ್ಟಿತ್ತು ಜ್ವರ? ಪಾಪ ಅಪ್ಪ ಸ್ವಲ್ಪ ಸುಸ್ತಾಗ್ಬಿಟ್ಟಿದ್ರು, ಚಳಿ ಜ್ವರ ಎರಡೂ. ಅದರಿಂದ ಎಷ್ಟಿತ್ತು ಜ್ವರ ಅಂತ ಕೇಳ್ತಾ ಇದ್ದೆ ನಾನು. ನಾವೆಲ್ಲ ಇರೋದಕ್ಕೆ ಹೆಂಗೋ ಸರಿ ಹೋಯ್ತು. ಕರ್ಕೊಂಡು ಬಂದರು. ಇನ್ನು ಹಾಗೆ ಬರ್ತಾ ಗೋಬಿ ಮಂಚೂರಿ ತೊಗೊಂಡು ಬಂದರು. ನಮ್ಮ ಸೋಮಿ ಈ ಥರ ಎಲ್ಲ ತಿನ್ನೋದಿಲ್ಲ. ಅದೇನಪ್ಪ ಈ ಸರಿ ಅದೆಲ್ಲೋ ಚೆನ್ನಾಗಿ ಮಾಡ್ತಾರಂತೆ ಅಂತ ಹೇಳ್ಬಿಟ್ಟು ತೊಗೊಬಂದರು. ಓಕೆ ಇತ್ತು, ನಾಟ್ ಬ್ಯಾಡ್. ಒಟ್ಟಿನಲ್ಲಿ ಚಳಿ ಇರೋದಕ್ಕೆ ಏನೋ ಒಂಚೂರು ತಿಂತಾಯಿದ್ದಾರೆ ಎಲ್ಲರೂ ಕೂತ್ಕೊಂಡು. ನನಗೊಂದು ಸ್ವಲ್ಪ ಎಲ್ಲರೂ ಶೇರ್ ಮಾಡಿಕೊಂಡು ತಿಂತಾಯಿದ್ವಿ. ಅಮ್ಮಂಗೆ ಕೊಟ್ಟಿಲ್ಲ ಇದೆಲ್ಲ, ಯಾಕಂದರೆ ಅಮ್ಮ ತಿನ್ನಂಗಿಲ್ಲ. ಅಮ್ಮ ಏನು ಅಷ್ಟು ಲೈಕ್ ಮಾಡಲ್ಲ ಸರಿ ಅಂದ್ಬಿಟ್ಟು ಹಂಗೆ ಅವ್ರಿಗೆಲ್ಲರಿಗೂ ಕೊಟ್ಟು, ಹಂಗೆ ತಮ್ಮಯ್ಯ ಅಂಕಲ್ ಕೂಡ ಬಂದಿದ್ರು ಅಪ್ಪನ ಮಾತಾಡ್ಸೋಕ್ಕೆ ಅಂತ. ಅವ್ರಿಗೂ ಕೊಟ್ಟಿದ್ದೆ. ಹೆಂಗಿದೆ ಅಂತ ಕೇಳ್ತಾರೆ. ಟೇಸ್ಟ್ ಹೆಂಗೈತೆ ಅಂಕಲ್ ನಿಮ್ಮೂರು ಗೋಬಿ ಮಂಚೂರಿ? ಗಟ್ಟಿ ಫುಲ್ಲು. ತಿನ್ನೋದೇ ಇಲ್ವಾ? ಹೌದಾ? ಮಕ್ಳುಗಳು ಬಂದಾಗ ಇಲ್ಲ, ಅವರು ತಿನ್ನಲ್ಲ ಅನ್ಸುತ್ತೆ. ಏನೇನೋ ಹಾಕ್ತಾರಲ್ಲ, ತಿನ್ನಲ್ಲ. ನಾವೇನಿರುವೆ ತಪ್ಪಿ ಹೋದಲ್ಲಪ್ಪ. ನಮ್ಮ ಇವನು ಇಲ್ಲಿ ನಮ್ಮೂರವ್ರು ಮಾಡ್ತಾರೆ ಇದು ಅದು ಪಾನಿಪುರಿ. ಪಾನಿಪುರಿ, ಮಸಾಲ ಪುರಿ, ಪಾನಿಪುರಿ ಅಲ್ಲೇ ಸೋಮಣ್ಣ ಚೆನ್ನಾಗಿ ಮಾಡ್ತಾರೆ ಕಣೆ ಅಂತ ಹೇಳ್ಬಿಟ್ಟು ಟೇಸ್ಟ್ ಮಾಡು ಅಂತ ಹೇಳ್ಬಿಟ್ಟು ಅವನು ಅದು ಇದು ಮಾಡ್ತಾನೆ. ಮುಂದೆಗಡೆ ಅಂಗಡಿ ಮುಂದೆಗಡೆ ಪಾನಿಪುರಿ ಮಾಡ್ತಾರೆ. ಓಕೆ, ನಾಟ್ ಬ್ಯಾಡ್, ಚೆನ್ನಾಗಿ ಓನಾಗಿ ಮಾಡ್ತಾರೆ. ಹಂಗೆ ಆಮೇಲೆ ಹಂಗೆ ನೋಡ್ತಾ ಇದ್ವಿ. ಇಲ್ಲಿ ದೇವಸ್ಥಾನದ ಹತ್ರ ನಾವು ಲಾಸ್ಟ್ ಟೈಮ್ ಲಕ್ಷ್ಮೀ ದೇವಿ ದೇವಸ್ಥಾನ ಅಂತೆಲ್ಲ ಇಲ್ಲೆಲ್ಲ ದೇವಸ್ಥಾನ ಇದೆ. ಪೂಜೆ ಮಾಡಿಸಿದ್ವಲ್ಲ, ಅಲ್ಲಿ ದೇವ್ರ ಸೌಂಡ್ ಕೇಳಿಸ್ತಾ ಇತ್ತು, ತಮಟೆದೆಲ್ಲ. ಏನಪ್ಪ ಇದು ಅಂದರೆ ಇಲ್ಲೊಬ್ರು ಯಾರು ಮದುವೆ ಮಾಡಿದ್ದಾರೆ. ಸೊ ಅವರು ದೇವ್ರು ಕರೆಸಿದ್ದಾರೆ, ಪೂಜೆ ಮಾಡಿಸ್ತಾ ಇದ್ದಾರೆ. ಮುಳ್ಕಟ್ಟಮ್ಮ
ದೇವಿ ಮುಳ್ಕಟ್ಟ ಮಾತೆಲ್ಲ ಕೇಳಿರ್ತೀರ ಸುಮಾರು ಜನ, ದೇವರು ಕರೆಸಿದ್ರು. ಸೊ ಪೂಜೆ ಮಾಡಿಸ್ತಾ ಇದ್ರಲ್ಲ, ನಾವು ಹಂಗೆ ನಿಂತ್ಕೊಂಡು ನೋಡ್ತಾ ಇದ್ವಿ. ಚೆನ್ನಾಯಿತು ಕ್ಲೈಮೇಟು, ಮಳೆ ಬಂದು ಹೋಗಿರೋದಕ್ಕೆ. ಮತ್ತು ಸಂಜೆ ಟೈಮು ಎಷ್ಟು ತಂಪಂತ ಅನ್ನಿಸ್ತಾ ಇತ್ತು ಗೊತ್ತಾ, ಖುಷಿ ಆಯಿತು. ಹಾಗೆ ಒಂದು ಮಲ್ಲಿಗೆ ಹೂವಿನ ಗಿಡ ಹಾಕಿದ್ದಾರೆ, ಅಮ್ಮನ ಅಪ್ಪನ ಯಾರೋ. ಅದು ಮೊಗ್ಗೆಲ್ಲ ಒಂದು ಸ್ವಲ್ಪ ಬಿಟ್ಟಿತ್ತು, ಹಾಗೆ ಒಂದು ಸ್ವಲ್ಪ ಕಿತ್ಕೊಳ್ಳೋಣ ಇರು. ನನಗೆ ಮಲ್ಲಿಗೆ ಮೊಗ್ಗು ಕೀಳೋದಂದರೆ ಸಿಕ್ಕಾಪಟ್ಟೆ ಇಷ್ಟ. ಮಲ್ಲಿಗೆ ಮೊಗ್ಗು ಕೀಳಬೇಕು ಮತ್ತು ಕಟ್ಟಿಬಿಟ್ಟು ಸಂಜೆ ಟೈಮ್ ಮುಟ್ಕೊಳ್ಳೋದಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದಕ್ಕೆ ಒಂದು ಸ್ವಲ್ಪ ಕಿತ್ಕೊಂಡು ಆದರೆ ಜಾಸ್ತಿ ಏನಿರಲಿಲ್ಲ, ಕಟ್ಟಿ ಮುಡ್ಕೊಳ್ಳೋ ಅಷ್ಟೆಲ್ಲ ಏನಿರಲಿಲ್ಲ. ಅದಕ್ಕೆ ಒಂದು 2 ಹೂವು ಮಾತ್ರ ತಲೆಗೆ ಹಂಗೆ ಕೂದಲಿಗೆ ಇಟ್ಕೊಂಡೆ. ಅದು ಆ ಸಂಜೆ ಟೈಮು ಘಮ ಘಮ ಅಂತಿರುತ್ತಲ್ಲ, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಚಿಕ್ಕ ಹುಡುಗಿಂದನೂ ಅಷ್ಟೇ, ನಮ್ಮ ಮನೆಯಲ್ಲೂ ದೊಡ್ಡ ಹೂವಿನ ಗಿಡ ಇತ್ತು, ನಮ್ಮ ಮನೆ ಮುಂದೆನೇ ಇತ್ತು. ಚಪ್ರ ಹಾಕಿದ್ವಿ, ಆ ಚಪ್ರದ ಮೇಲೆಲ್ಲ ಏಣಿ ಅಂತ ಬರುತ್ತಲ್ಲ, ಅದನ್ನು ಹಾಕ್ಕೊಂಡು ನಾವು ಮಲ್ಲಿಗೆ ಮೊಗ್ಗನ್ನ ಕೀಳ್ತಾ ಇದ್ವಿ. ಅದೆಲ್ಲ ನೆನಪಾಗುತ್ತೆ ನನಗೆ. ಈ ಸಮ್ಮರ್ ಟೈಮ್ನಲ್ಲೇ ಯಾವಾಗಲೂ ನಮಗೆ ಈ ಬೇಸಿಗೆ ರಜೆ ಬರುತ್ತಲ್ಲ, ಆ ಟೈಮ್ನಲ್ಲೇ ನಮ್ಮ ಮನೆಯಲ್ಲಿ ಹೂವು ಬಿಡ್ತಾಯಿದ್ದು ಮಲ್ಲಿಗೆ ಮೊಗ್ಗು, ದುಂಡು ಮಲ್ಲಿಗೆ, ಸೂಜಿ ಮಲ್ಲಿಗೆ ಅಲ್ಲ, ದುಂಡು ಮಲ್ಲಿಗೆ. ಅದು ಬಿಟ್ಟರೆ ನಮ್ಮ ಮನೆ ಎದುರುಗಡೆ ಮನೆ ಸಣ್ಣಮ್ಮಜ್ಜಿ ಅಂತ ಇತ್ತು. ಸಣ್ಣಮ್ಮಜ್ಜಿನೇ ಇರ್ಬೇಕಾದ್ರೆ ನನ್ನನ್ನು ಜಾಸ್ತಿ ಸಾಕಿದ್ದು. ಅವ್ರ ಮನೆಯಲ್ಲಿತ್ತು ಮಲ್ಲಿಗೆ ಮೊಗ್ಗು. ಸೊ ನಮ್ಮದು ಸ್ವಲ್ಪ ಮರ ಕಡ್ದಾಕ್ಬಿಟ್ರು, ಅಂದರೆ ನಮ್ಮ ಮನೆ ಮುಂದೆನೇ ಗೇಟ್ ಮಾಡಬೇಕು, ಮುಂದೆನೇ ಇತ್ತು ಅಂದ್ಬಿಟ್ಟು ಕಡ್ದಾಕ್ಬಿಟ್ರು ಇದನ್ನೇ ಮಲ್ಲಿಗೆ ಗಿಡನೇ ಫುಲ್ ಕಂಪ್ಲೀಟು. ಅದ್ರ ಆಸೆ ಕಮ್ಮಿ ಆಗಲಿಲ್ಲ ನನಗೆ, ಚಿಕ್ಕ ಹುಡುಗಿಯಿಂದ ನೋಡ್ಕೊಂಡು ಬೆಳೆದಿದ್ನಲ್ವಾ. ಇವಾಗ ಆದರೆ ಖುಷಿ ಥರ ಇರುವಾಗಲಿಂದನೂ ನಮ್ಮ ಮನೆ ಮೊಗ್ಗು ನೋಡಿ ಬೆಳೆದಿದ್ದು ನಾನು. ಮಲ್ಲಿಗೆ ಮೊಗ್ಗನ್ನ ಕಡ್ದುಬಿಟ್ರಲ್ಲ ಸಡನ್ನಾಗಿ, ಅವ್ರ ಮನೇಲಿತ್ತು ಹೂವು. ಅವ್ರ ಮನೆಗೆ ಹೋಗಿ, ಅಂದರೆ ನಮ್ಮ ಮನೆಗೆ ಕೊಡೋದು ಬೇಡ, ಹೂವು ಒಟ್ಟಿನಲ್ಲಿ ಅವ್ರಿಗೆ ಕಿತ್ಕೊಡೋದಾಗಲಿ, ನನಗೆ ಮಲ್ಲಿಗೆ ಮೊಗ್ಗು ಕೀಳಬೇಕಷ್ಟೇ, ಕೀಳಬೇಕು, ಅವ್ರಿಗೆ ಕೊಡಬೇಕು, ಇಲ್ಲ ಕಟ್ಕೊಡ್ಬೇಕು, ಆ ಥರ ಆಸೆ ಇತ್ತು ಜಾಸ್ತಿ. ಸೊ ಇನ್ನು ಕುಶಿಮ ಸೋಮನ ಒಳಗಡೆ ಹೋಗೋಕೆ ಬಿಡ್ತಾನೆ. ಇಲ್ಲೂ ಒಂದು ಸ್ವಲ್ಪ ಹೊತ್ತು ಬಂದು ನಿಂತ್ಕೊಂಡು ಸೋಮ ಹತ್ರನೇ ಕುಶಿಮಗೆ ಕರ್ಕೊಂಡೋಗಿ ಹತ್ರನೇ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದರು. ಪೂಜೆ ಮಾಡ್ತಾಯಿದ್ರಲ್ಲ, ನಮಸ್ಕಾರ ಮಾಡ್ಕೊಂಡ್ಬಂದರು. ಇನ್ನು ಕುಶಿಮ ಮನೆ ಒಳಗಡೆ ಬರೋಕ್ಕೆ ಬಿಡ್ತಲ್ಲ, ಯಾಕೆಂದರೆ ನಡಿ ವಾಕ್ ಹೋಗೋಣ ನಾವು, ನಾನು ಕರ್ಕೊಂಡು ಹೋಗು ದೂರ ಎಲ್ಲೋ ಅಂತ ಕೇಳ್ತಾವಳೆ. ಇಲ್ಲಿ ನಮ್ಮ ಮನೆ ಹತ್ರ ಆಗಿದ್ದರೆ ಬೆಂಗಳೂರಲ್ಲಿ ಸ್ವಿಂಗ್ ಕರ್ಕೊಂಡೋಗಂತ ಆಟ ಮಾಡ್ತಾಯಿದ್ಲು. ಇಲ್ಲ ಅಲ್ಲಲ್ವಾ, ಅಲ್ಲಿ ಎಲ್ಲೋಗೋ ಕರ್ಕೊಂಡೋಗು ಅಂತ ಆಟ ಮಾಡ್ತಾವಳೆ. ಸೋಮ್ ನಡಿಯಮ್ಮ ಒಳಗಡೆ ಹೋಗೋಣ ಅಂದರೆ ಬಿಡ್ತಾ ಇರಲಿಲ್ಲ, ಗೇಟ್ ಅಡ್ಡ ಆಗ್ತಾಯಿದ್ಲು, ಬೇಡ ಒಳಗಡೆ ಹೋಗೋದು ಅಂತ. ಆಮೇಲೆ ಸೋಮ್ ಸ್ವಲ್ಪ ಕರ್ಕೊಂಡೋಗಿ ಅವಳನ್ನ ಆಟ ಆಡ್ಸ್ಕೊಂಡೆಲ್ಲೆಲ್ಲೋ ಏನೇನೋ ಸುತ್ತಾಡ್ಸ್ಕೊಂಡು ಬಂದ್ರಂತೆ. ನಾನು ಅಷ್ಟರಲ್ಲಿ ಹೆಂಗಿದ್ರು ಬೆಳಗ್ಗೆ ತರಕಾರಿ ಸಾರು ಮಾಡಿದ್ದೆ ಅಲ್ವಾ, ಸೊ ಹಾಗೆ ಇತ್ತು ತರಕಾರಿ ಸಾರು. ಅದಕ್ಕೆ ಮುದ್ದೆ ಮಾಡ್ತಾಯಿದ್ದೀನಿ. ಆಮೇಲೆ ಅಪ್ಪಂಗೆ ಜ್ವರ ಇತ್ತಲ್ಲ, ಸೊ ಅಪ್ಪ ಇದ್ದಿದ್ದು ನನಗೆ ಅವರ ಗಂಜಿ ಮಾಡಿಕೊಟ್ಬಿಡಮ್ಮ ಅಂತ ಹೇಳಿದ್ರು. ಸೊ ಇವಾಗ ಒಂದು ಸ್ವಲ್ಪ ಅದೇ ರವೆ ಹಾಕ್ಬಿಟ್ಟು ಗಂಜಿ ಮಾಡ್ತಾಯಿದ್ದೀನಿ. ಗಂಜಿ ಅಂತಂದ್ರೂ ಈ ಒಬ್ರೊಬ್ರು ಒಂದೊಂದು ಥರ, ಕೆಲವರು ಬರೀ ನೀರು ಹಾಕ್ಬಿಟ್ಟು ಗಂಜಿ ಆ ಥರ ಕುಡಿತಾರೆ, ಕೆಲವರು ಇಲ್ಲ ಗಟ್ಟಿ ಕುಡಿತಾರೆ, ತೆಳು ಕುಡಿತಾರೆ. ಅದಕ್ಕೆ ಕೇಳ್ಕೊಂಡು ಅಮ್ಮಂಗೆ ಕೇಳಿದೆ ಹೆಂಗಮ್ಮ ಮಾಡೋದಂತ. ಸ್ವಲ್ಪ ಹಾಲು ಸ್ವಲ್ಪ ಚಿಟಿಕೆ ಉಪ್ಪು ಹಾಕ್ಬಿಟ್ಟು ತೆಳುಗೆ ಮಾಡಿಕೊಡು ಅಂತ ಹೇಳಿದ್ರು. ಸೊ ಆಮೇಲೆ ತೆಳುಗೆ ಮಾಡಿಕೊಟ್ಟೆ, ಅಪ್ಪನೂ ಕುಡಿದ್ರು. ಇಷ್ಟ ಆಯಿತು. ಇನ್ನೂ ಇದೆಯಾ ಅಂತ ಕೇಳಿದ್ರು. ಅಪ್ಪ ಮಾಡಿಕೊಡ್ಲೇನಪ್ಪ ಇನ್ನೊಂಚೂರು ಅಂತ ಹೇಳಿದೆ. ಬೇಡ ಬಿಡು ಸಾಕು, ನೋಡೋಣ ಹಂಗೇನಾರು ಇದ್ದರೆ ಕೇಳ್ತೀನಿ ಅಂತ ಹೇಳಿದ್ರು. ಸೊ ಎಲ್ಲರೂ ಊಟ ಮಾಡಿದ್ವಿ. ಪರಿ ಅಂತೂ ಇವಾಗ ನೋಡಿ, ಅವಳು ಕಂಫರ್ಟಬಲ್ ಎಲ್ಲ ಯಾರು ಇರ್ತಾಳೆ ಅವ್ರ ಕಾಲ್ದಸಿನ ಕುತ್ಕೋತಾಳೆ ಅವಳು ಆರಾಮಾಗಿ ಹೋಗ್ಬಿಟ್ಟು. ಈ ನಮ್ಮ ಮನೇಲಾದರೆ ಸೋಫಾ ಮೇಲೆ ಕುತ್ಕೊತಾಳೆ. ಇಲ್ಲಿ ಅಷ್ಟಾಗಿ ಸೋಫಾ ಮೇಲೆಲ್ಲ ಹತ್ತಾ ಇರಲಿಲ್ಲ. ಅವಳು ಆರಾಮಾಗಿ ಕೆಳಗಡೆ ಅವಳ ಪಾಡಿಗೆ ಅವಳು ಆಟ ಆಡಿಕೊಂಡು ಇರ್ತಿದ್ಲು. ಹಿಂಗೆ ಎಲ್ಲರೂ ಊಟನೂ ಕೂಡ ಕೊಟ್ಟೆ. ನಮಗೂ ಜರ್ನಿ ಹೋಗಿ ಬಂದಿದ್ವಲ್ಲ, ಸೊ ಒಂಥರ ಟಯರ್ಡ್ ಥರ ಆಗ್ತಾಯಿತ್ತು. ಅಂದರೆ ಹೋಗಿ ಬಂದಿದ್ದೆಲ್ಲ ನಮ್ಗೆ ಗೊತ್ತಾಗಲಿಲ್ಲ. ಇವಾಗ ನೋಡಿ 12 ಗಂಟೆಗೆ ನಾವು ಮನೆ ಬಿಟ್ವಿ. ಆಲ್ಮೋಸ್ಟ್ 3:30 ಅಷ್ಟರಲ್ಲಿ, 3:30-4 ಗಂಟೆ ಅಷ್ಟರಲ್ಲಿ ಮನೇಲೇ ಇದ್ವಿ. ಗೊತ್ತೇ ಆಗಲಿಲ್ಲ, ಹೋಗಿ ಬಂದಿದ್ದೆ ಅಂತ ಅನ್ನಿಸ್ಲಿಲ್ಲ. ಸೊ ಇನ್ನು ಎಲ್ರಿಗೂ ಊಟಕ್ಕೆ ಕೊಡ್ತಾಯಿದ್ದೀನಿ. ಹಿಂಗಾಯಿತು ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇದಾಗಿತ್ತು. ಅಪ್ಪ ಮನೆಯಲ್ಲಿ ನಾವು ಅದೇ ಬೋರಾಸ್ವಾಮಿಗೆ ಹೋಗಿ ಬಂದಿದ್ದು, ಇಲ್ಲೇ ಇದ್ದು ಸುಮ್ಮನೆ ಯಾಕೆ ದಿನನ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಹಿಂಗೆಲ್ಲ ಹೋಗಿ ಬಂದ್ವಿ. ಎಲ್ರಿಗೂ ಊರಿನ ವ್ಲಾಗ್ ಇಷ್ಟ ಆಗ್ತದೆ ಅಂತ ಅಂದ್ಕೊಳ್ತೀನಿ. ನನಗೂ ಡೈಲಿ ವ್ಲಾಗ್ ಹಾಕೋಕ್ಕಾಗ್ತಾಯಿಲ್ಲ. ಸೊ ಆದಷ್ಟು ಒಂದೊಂದು ವೀಡಿಯೋಸ್ನ ಹಾಕ್ತಾಯಿದ್ದೀನಿ. ಯಾಕೆ ಅಂತ ಡೈಲಿ ಹಾಕೋಕ್ಕಾಗ್ತಾಯಿಲ್ಲ ಅಂತ ಮುಂದೆ ಹೇಳ್ತೀನಿ. ಓಕೆ, ಸಿಗೋಣ ಮತ್ತೆ ಇನ್ನೊಂದು ವ್ಲಾಗಲ್ಲಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.